Hi students, and today we are here to learn the spoken English. In the spoken English, we have taken some words and vocabularies. You can take vocabularies part. So these common phrases are very important in the spoken, and that will help you your spoken. And because of that, we have taken, and here we have taken some spoken English common phrases. Okay, common phrases we can call, right. So here breakdown. So we heard breakdown, right? The breakdown real meaning. What is the meaning of that? Okay, we can call that synonyms also. The stop working. Breakdown means what? Stop working. Work stop ಮಾಡಿ ಅಂತ ಹೇಳಿ. Breaking down. Okay. For example, if I give the one sentences, I am I am break down myself to learn English. I break down myself to learn English. Like that, you can make a sentences and use in your sentences. So while you are speaking, that maybe help you. Okay. So break into. Right. What is the break into? So break into meaning is enter by the force. Okay. So we are entering by the force. Otherwise, we are enter by force. ನಾವು ನಮ್ಮನ್ನ ನಾವೇ ತಳ್ತಾ ಇದ್ದೀವಿ, ಕೆಳಗೆ ತಳ್ಳೋದು, ಅಥವಾ ನಮ್ಮನ್ನ ನಾವು ಯಾವುದೋ ಒಂದು ವಿಷಯದೊಳಗಡೆ ಪುಷ್ ಅಪ್ ಮಾಡ್ತಾ ಇದ್ದೀವಿ. ಲೈಕ್ ಯು ಹ್ಯಾವ್ ಟು ಡೂ ದ್ಯಾಟ್ ಒನ್, ಲೈಕ್ ಆ ತರ ನಾವು ಇದನ್ನ ಮಾಡ್ತಾ ಇದ್ದೀವಿ, ರೈಟ್. ಸೊ ಅದಕ್ಕೆ ಪುಷ್ ಅಪ್, ಎಂಟರ್ ಬೈ ದ ಫೋರ್ಸ್. ಓಕೆ. ಸೊ ಐ ಬ್ರೇಕ್ ಇನ್ ಟು, ರೈಟ್. ಐ ಬ್ರೇಕ್ ಇನ್ ಟು ಅಂದ್ರೆ ನಾನು ಅದನ್ನ ಮುಗಿಸಿದೆ, ಫೋರ್ಸ್ ಮಾಡಿ ನನ್ನನ್ನು ನಾನು ಅದರೊಳಗಡೆ ನುಕ್ಕೊಂಡೆ ಅಂತ ಹೇಳ್ಬೋದು, ರೈಟ್. ನನ್ನನ್ನು ನಾನು ಅದರಲ್ಲಿ ಇರ್ಲಿಕ್ಕೆ ನಾನು ಟ್ರೈ ಮಾಡಿದೆ. ಫಾರ್ ಎಕ್ಸಾಂಪಲ್, ಐ ವಿಲ್ ಗಿವ್ ದ ಒನ್ ಎಕ್ಸಾಂಪಲ್, ಒನ್ ಸೆಂಟೆನ್ಸಸ್. ಐ ಆಮ್ ಬ್ರೇಕಿಂಗ್ ಇನ್ ಟು ಮೈ ಸೆಲ್ಫ್ ಟು ಡೂ ಸಮಥಿಂಗ್. ಮೈ ಸೆಲ್ಫ್ ಡೂ ಸಮಥಿಂಗ್, ಬ್ರೇಕಿಂಗ್ ಇನ್ ಟು, ರೈಟ್, ಬ್ರೇಕಿಂಗ್ ಇನ್ ಟು, ಲೈಕ್ ದಟ್. ಅಂಡ್ ಬ್ರೇಕಿಂಗ್ ಆಫ್. ಬ್ರೇಕಿಂಗ್ ಆಫ್ ಅಂತಂದ್ರೆ ವಿ ನೋ ದ ಬ್ರೇಕಿಂಗ್ ಆಫ್. ಬ್ರೇಕಿಂಗ್ ಆಫ್ ಅಂದ್ರೆ ರಿಲೇಶನ್ಶಿಪ್ ಎಂಡ್ ಆಫ್, end of the relationship. So here we have the real meaning, end relationship. So breaking relationship is not only with the someone, like we commonly say that, that's not okay. So here the breaking of means, so we can breaking up our relationship whoever, okay, whoever in front of us, like relation, friend, father, parents, and family, whoever, okay, relatives. I'm breaking my relation. I'm breaking off relationship with the negative persons, right? I'm breaking my relationship with kind of peoples. ಈ ತರದ ಜನರ ಹತ್ರ ನನ್ನ ರಿಲೇಶನ್ಶಿಪ್ ಇರೋದಿಲ್ಲ, ರೈಟ್. ನಾನು ಸಂಬಂಧ ಪಡಲ್ಲ ಅನ್ನೋದನ್ನ, ರೈಟ್. ಆ ತರ ಬ್ರೇಕಿಂಗ್ ಆಫ್. ಓಕೆ. ಮೆನ್ಷನ್. ಬ್ರೇಕಿಂಗ್ ವಾಟ್? ಬ್ರೇಕಿಂಗ್ ಆಫ್ and bring up. Okay, it is not breaking up, sorry. Okay, so bring up ಅಂತಂದ್ರೆ ಆ ವಿಷಯನ ಮೆನ್ಷನ್ ಮಾಡೋದು. ಐ ಬ್ರಿಂಗ್ ಅಪ್. ಸೊ ಐ ಬ್ರಿಂಗ್ ಅಪ್ ದಟ್ ಮ್ಯಾಟರ್ ಇನ್ ದ ದಿಸ್ ಸಿಚುವೇಶನ್. ಯಾವುದೋ ಒಂದು ಸಿಚುವೇಶನ್ ನಡೀತಿದೆ, ಐ ಬ್ರಿಂಗ್ ಅಪ್ ದಟ್ ಮ್ಯಾಟರ್. ಓಕೆ. ಐ ಬ್ರಿಂಗ್ ಅಪ್ ದಟ್ ಥಾಟ್. ಐ ಬ್ರಿಂಗ್ ಅಪ್ ದ ಥಾಟ್. ಓಕೆ, ನಾ ಆ ವಿಷಯನ ಮೆನ್ಷನ್ ಮಾಡಿದೆ, ದಟ್ ಐ ಮೆನ್ಷನ್ಡ್ ಸಮಥಿಂಗ್, ದಟ್ ಲೈಕ್ ದಟ್. ಓಕೆ. ಸೊ bring about. Okay, bring about. Cause to happen. Okay, what's the meaning? Cause to happen. ಈ ವಿಷಯ ಆಗೋದಕ್ಕೆ ಇದೇ ಕಾರಣ. ಓಕೆ. ಐ ಬ್ರಿಂಗ್ ಅಬೌಟ್, ನಾನು ಈ ವಿಷಯನ ತಂದೆ, ರೈಟ್, ತಂದಿಟ್ಟೆ ಅಂತ ಹೇಳ್ತೀವಲ್ಲ, ಲೈಕ್ ದಟ್. ಓಕೆ. ಸೊ ಅವರು ಅಕಸ್ಮಾತ್, ಇಫ್ ಶಿ ಇಸ್ ನಾಟ್ ಬ್ರಿಂಗಿಂಗ್ ಅಬೌಟ್ ದಟ್ ಮ್ಯಾಟರ್, ಇಟ್ ವಿಲ್ ನಾಟ್ ಹ್ಯಾಪನ್, ರೈಟ್. ಶಿ ವಿಲ್ ನಾಟ್ ಬ್ರಿಂಗಿಂಗ್ ಅಬೌಟ್ ದಟ್ ಮ್ಯಾಟರ್, ಬ್ರಿಂಗಿಂಗ್ ಅಬೌಟ್. ಓಕೆ. ಆ ವಿಷಯನ ಅವಳು ತೆಗೆದೇ ಇದ್ದಿದ್ರೆ, ಆ ವಿಷಯದ ಮೇಲೆ ಅವಳು ಚರ್ಚೆ ಮಾಡದೇ ಇದ್ದಿದ್ರೆ, ಈ ವಿಷಯ ನಡೀತಾನೆ ಇರ್ಲಿಲ್ಲ, ಲೈಕ್ ದಟ್ ವಿ ಆರ್ ಟಾಕಿಂಗ್, ರೈಟ್. ನೋ. ಸೊ ಆ ಸಿಚುವೇಶನ್ ಅಲ್ಲಿ ಬ್ರಿಂಗಿಂಗ್ ಅಬೌಟ್ ಅನ್ನು ಯೂಸ್ ಮಾಡಬಹುದು. ದಟ್ ಈಸ್ ಮೀನ್ಸ್ ವಾಟ್? ಕಾಸ್ ಟು ಹ್ಯಾಪನ್. ಕಾಲ್ ಆಫ್. ಕಾಲ್ ಆಫ್ ಅಂದ್ರೆ ಕ್ಯಾನ್ಸಲ್, ರೈಟ್. ಐ ಕಾಲ್ ಆಫ್ ಮೈ ಮೀಟಿಂಗ್ಸ್. ಐ ಕಾಲ್ ಆಫ್ ಮೈ ಸ್ಕೂಲ್ ಶೆಡ್ಯೂಲ್ಸ್, ರೈಟ್. ಐ ಕಾಲ್ ಆಫ್ ಮೈ ಟೂರ್. ಓಕೆ. ಐ ಕಾಲ್ ಆಫ್ ಮೈ ವಾಟ್ ಎವರ್ ದ ಪ್ಲಾನಿಂಗ್ಸ್. ಕಾಲ್ ಆಫ್, ನಾನು ಬಿಟ್ಟೆ, ರೈಟ್. ಐ ಕಾಲ್ ಆಫ್ ಮೈ ಡ್ಯೂಟೀಸ್, ನಾನು ಬಿಟ್ಟೆ, ರೈಟ್, ಕ್ಯಾನ್ಸಲ್ ಮಾಡಿದೆ, ರೈಟ್. ಅಂಡ್ ಐ ಕಾಲ್ ಆಫ್ ಮೈ ಆರ್ಡರ್ ಕಾಫಿ. ಆರ್ಡರ್ ಕಾಫಿನ ಕ್ಯಾನ್ಸಲ್ ಮಾಡಿದೆ. ಜಾಯ್ನಿಂಗ್ ಲೇಟರ್ಸ್. ಐ ಕಾಲ್ ಆಫ್ ಮೈ ಜಾಯ್ನಿಂಗ್ ಲೇಟರ್ಸ್, ನಾನು ಅದನ್ನ ಕ್ಯಾನ್ಸಲ್ ಮಾಡಿದೆ, ರೈಟ್. ಕ್ಯಾನ್ಸಲ್. The meaning is cancel only. Okay, carry on, right? Carry on. We heard. Okay, we are also talking. Everyone can talk, right? Even the uneducated people's using these carry on, right? What is the carry on? Carry on means continue. Whatever you are doing, that work you can continue it. Okay, continue ಮಾಡಿ, right? So ಬಿಡಬೇಡಿ ಅಂತ ಹೇಳ್ತಾನೆ. Okay, carry on, right? So check in ಅಂತಂದ್ರೆ register to the hotel, right? ರಿಜಿಸ್ಟರ್ ಟು ಹೋಟೆಲ್ ಆರ್ ಏರ್ಪೋರ್ಟ್. ಯಾವುದಾದ್ರೂ ಪ್ಲೇಸಿಗೆ ಹೋಗ್ತವೆ, ಆ ಪ್ಲೇಸ್ ಅಲ್ಲಿ ನಾವು ರಿಜಿಸ್ಟರ್ ಆಗೋದು, ಚೆಕ್ ಇನ್, ರೈಟ್. ಚೆಕ್ ಇನ್ ಅಂದ್ರೆ ಅಲ್ಲಿ ಒಳಗೋಗೋದು,
ಆಮೇಲೆ ಚೆಕ್ಔಟ್ ದ ಸೇಮ್ ಮೀನಿಂಗ್ ಹಿಯರ್. ದಟ್ ಇಸ್ ಚೆಕ್ಔಟ್ ಅಂದ್ರೆ ಲೀವ್ ದ ಪ್ಲೇಸ್, the maybe hotel and airport. Why I mention hotel and airport? Because we are most commonly use these check-in and check-out for the hotel and airports. Okay, so check-in ಆದೆ, ಚೆಕ್ ಇನ್ ಆದೆ ಒಳಗೆ ಹೋದೆ, ಚೆಕ್ಔಟ್ ಆದೆ ಅದರಿಂದ ಹೊರಗೆ ಬಂದೆ. ಓಕೆ, ಏರ್ಪೋರ್ಟ್ ಇಂದ ಹೊರಗೆ ಬಂದೆ, ಲೈಕ್ ದಟ್ ವಿ ಆರ್ ಯೂಸಿಂಗ್, ರೈಟ್? ಸೊ ಕಟ್ ಆಫ್ ಮೀನ್ಸ್ ವಾಟ್? ಕಟ್ ಆಫ್ ಮೀನ್ಸ್ ಡಿಸ್ಕನೆಕ್ಟ್, cut off, disconnect. Okay, so the mobiles, using mobiles and electronics, I'm cut off my all electronic device with me, right? So using all the electronic device, that is harmful to our health, right? So nowadays it is not. Okay, it is the most important thing in our life, but it is dangerous too, right? So ಈ ಟೈಮಲ್ಲಿ, ಸೊ ಐ ಕಟ್ ಆಫ್ ಟು ಈಟ್ ಆಲ್ ಜಂಕ್ ಫುಡ್ಸ್. ನಾನೇನು ಮಾಡಿದ್ದೀನಿ? disconnect with the junk foods. I am too much connect with the junk foods, right? But now I disconnected. Okay, disconnected means you can also tell, like you are disconnected to someone, your friend, right? You are cut off, you cut off the relationship. This is also same meaning that the break off, right? So it will also same concern we can take, but here we have a relationship, here we can take the things. I cut off the thinking negative, I cut off my thought thinking negatives. Okay, ನನ್ನ ಥಾಟ್ ಅನ್ನ ನಾನು ಕಡಿಮೆ ಮಾಡಿದ್ದೀನಿ, ಕಟ್ ಆಫ್ ಮಾಡಿದ್ದೀನಿ, ರೈಟ್? ದೆನ್ ಗೆಟ್ ಅವೇ ಗೆಟ್ ಅವೇ ಫ್ರಮ್ ದ್ಯಾಟ್, ಗೆಟ್ ಅವೇ ಅಲ್ಲಿಂದ ಹೋಗು, ಎಸ್ಕೇಪ್, ರೈಟ್? ಎಸ್ಕೇಪ್ ಆಗು ಅಂತ ಅರ್ಥ, ರೈಟ್? ಎಸ್ಕೇಪ್ ಅಂತ ಅರ್ಥ. ಸೊ ಗೆಟ್ ಅವೇ ಫ್ರಮ್ ದ್ಯಾಟ್. Escape means from the place you are escaping, that is not okay. So escape means whatever the situations you had around you, that situation ಇಂದ ಎಸ್ಕೇಪ್ ಆಗು. ಸೊ ಕಮ್ ಆಫ್. ಓಕೆ, ಸೊ ಇದು ನಾವು ಬ್ರಿಂಗ್ ಆಫ್ ಅಂತಾನೂ ಕರಿತೀವಿ, ಅನ್ನೋದ ಮೀನಿಂಗ್. ಓಕೆ, ಸೊ ಗೆಟ್ ಓವರ್, ರಿಕವರ್. ಓಕೆ, ಹಿಯರ್ ಓನ್ಲಿ ವಿ ಹ್ಯಾವ್ ಗೆಟ್ ಓವರ್, ರೈಟ್? ಸೊ ಗೆಟ್ ವೆಲ್ ಸೂನ್ ಅಂತೀವಲ್ಲ, ದ ಸೇಮ್ ಮೀನಿಂಗ್ ಅಲ್ಲಿ ನಾವು ಇದನ್ನ ಹೇಳ್ತೀವಿ, ಗೆಟ್ ಓವರ್, ರಿಕವರ್. ಓಕೆ, ಈಗೇನೋ ಇನ್ಸಿಡೆಂಟ್ ನಡೆದಿದೆ, ಆ ಇನ್ಸಿಡೆಂಟ್ ಇಂದ ಹೊರಗೆ ಬಾ. ಇಟ್ಸ್ ಓಕೆ, ಗೆಟ್ ಓವರ್. ಓಕೆ, ಕಮ್ ಔಟ್ ಅಂತ ಹೇಳ್ಬೇಕಾದ್ರೆ ನಾವು ಗೆಟ್ ಓವರ್ ಅಂತ ಯೂಸ್ ಮಾಡ್ತೀವಿ. ಗಿವ್ ಅಪ್. ಓಕೆ, ದ ಗಿವ್ ಅಪ್ ಮೀನ್ಸ್ ವಾಟ್? ಬಿಟ್ಬಿಡೋದು, ರೈಟ್? ಸಮಥಿಂಗ್ ಐ ಆಮ್ ಡೂಯಿಂಗ್ ನೌ, ಸೊ someone tell that negatives from the our side, that friends or whatever, whoever. So if they told, okay, what you are doing rubbish ಅಂತ ಹೇಳಿದಾಗ, ಸೊ ಏನು? ಗಿವ್ ಅಪ್, ರೈಟ್? ಗಿವ್ ಅಪ್ ಯು ಆರ್ ಡಿಸ್ಕಸಿಂಗ್. ಸೊ ಗಿವ್ ಅಪ್ ಅಂತಂದ್ರೆ, ಸೊ ನಾವು ಬಿಟ್ಬಿಡೋದು ಕೆಲಸ. ಯಾರೋ ಹೇಳ್ತಾರೆ, ನೆಗೆಟಿವ್ಸ್ ಹೇಳ್ತಾರೆ, ಲೈಕ್ ವಾಟ್ ಎವರ್ ಯು ಆರ್ ಡೂಯಿಂಗ್, ಸೊ ಏನೋ ಸ್ಟಾರ್ಟ್ ಮಾಡಿದ್ರು ನೋ ಒನ್ ಕ್ಯಾನ್ ಲೀವ್ ಯು. ಓಕೆ, ಸೊ ವಾಟ್ ಯು ವಾಂಟೆಡ್ ಡೂ, ದಟ್ ಯು ಹ್ಯಾವ್ ಟು ಡೂ ಅಷ್ಟೇ. ನೆವರ್ ಗಿವ್ ಅಪ್. ನೆವರ್ ಗಿವ್ ಅಪ್ ಮೀನ್ಸ್ ನೆವರ್ ಈಸ್ ವಾಟ್? ಸೊ ದಟ್ ಆ ಒಂದು ಗಿವ್ ಅಪ್ ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ಇದು ಸ್ಟ್ರೆಂತ್ ಕೊಡೋದು ನೆವರ್, ರೈಟ್? ನೆವರ್ ಗಿವ್ ಅಪ್, ದಿಸ್ ಇಸ್ ಅ ಸ್ಲೋಗನ್ ಫಾರ್ ದ ಪಾಸಿಟಿವ್ ಮೈಂಡ್ ಸೆಟ್, right? But now here give up ಅಂತಂದ್ರೆ ಬಿಟ್ಬಿಡು, stop trying. Okay, now I am trying to do something, right? If our friends and whoever tell like this, okay, what you are doing rubbish, okay, stop on all the nonsense ಅಂತ ಹೇಳಿದಾಗ, I'm give up. Okay, but I am not going to give up because I wanted to do, right? So give in, right? Give in ಅಂದ್ರೆ what? Surrender, give in. Okay, ಬಿಟ್ಬಿಡೋದು, ಕೊಟ್ಬಿಡೋದು. ಗಿವ್ ಇನ್ ಅಂತಂದ್ರೆ ಬಿಟ್ಬಿಡೋದು, ಸ್ಟಾಪ್ ಟ್ರೈಯಿಂಗ್. ಅಂಡ್ ಗಿವ್ ಇನ್ ಅಂತಂದ್ರೆ ಸರೆಂಡರ್ ಟು ಸಮ್ ಒನ್. ಓಕೆ, ಸೊ ಏನ್ ಬೇಕಾದಾಗ್ಲಿ ಐ ಗಿವ್ ಇನ್, ರೈಟ್? ನಂದು 100% ಕೊಡ್ತೇನೆ, ರೈಟ್? ಕೊಟ್ಬಿಡೋದು. ದೆನ್ ಗೋ ಓವರ್. ಆ ಇನ್ಸಿಡೆಂಟ್ ಇಂದ ನಾನು ಬಂದಿದ್ದೀನಿ, ಹೊರಗೆ ಬಂದಿದ್ದೀನಿ, ಲೈಕ್ ಗೋ ಓವರ್. ರಿವ್ಯೂ. ಓಕೆ, ರಿವ್ಯೂ ಮೀನ್ಸ್ ಬಿ ಎಕ್ಸ್ಪೀರಿಯನ್ಸ್ಡ್. ಓಕೆ, ವಾಟ್ ಎವರ್ ದ ಸಿಚುವೇಶನ್ಸ್ ಹ್ಯಾಪನ್ಸ್ ವಿತ್ ಅಸ್, ಆಗಿರೋದನ್ನ ನಾವು ಗೋ ಓವರ್, ಅದ್ರ ಮೇಲೆ ಬಂದಿದ್ದೀನಿ ಅಂತ ಅರ್ಥ, ರೈಟ್? ಅದು ಬರುತ್ತೆ. ಹ್ಯಾಂಡ್ ಔಟ್ ಅಂತಂದ್ರೆ ಡಿಸ್ಟ್ರಿಬ್ಯೂಟ್. ಓಕೆ, ಹ್ಯಾಂಡ್ ಔಟ್ ಮಾಡಿ. ಓಕೆ, ಡಿಸ್ಟ್ರಿಬ್ಯೂಟ್ 1 2 3, ಹಾಗೆ ತಗೊಳ್ಳಿ, ಹ್ಯಾಂಡ್ ಔಟ್ ಮಾಡೋದು, ರೈಟ್? ದಟ್ ಈಸ್ ವಾಟ್ ಹ್ಯಾಂಡ್ ಔಟ್. ಓಕೆ, ಸೊ ನೆಕ್ಸ್ಟ್ ಬರೋದು ಹೋಲ್ಡ್ ಆನ್, ವೇಟ್. ಓಕೆ, ದಟ್ಸ್ ವಾಟ್ ಹೋಲ್ಡ್ ಆನ್. ಯಾರೋ ಸ್ಪೀಡಲ್ಲಿ ಏನೋ ಮಾತಾಡ್ತಿದ್ದಾರೆ, ಸ್ಪೀಡ್, ನಾವು ಹೋಲ್ಡ್ ಆನ್. ಓಕೆ, ಯಾರೋ ಸ್ಪೀಡಲ್ಲಿ ಏನೋ ಹೋಗ್ತಿದ್ದಾರೆ, ಹೋಲ್ಡ್ ಆನ್, ವೇಟ್. ಓಕೆ, ವೇಟ್ ಫಾರ್ ಅ ಮಿನಿಟ್ಸ್ ಅಂತ ಹೇಳೋದು, ರೈಟ್? ದಟ್ಸ್ ವಾಟ್ ಹೋಲ್ಡ್ ಆನ್, ಡಿಸ್ಕನೆಕ್ಟ್. ಓಕೆ, surrender, stop trying. Okay, these are so most these are very important, guys. You should have to use these things, okay, because these will make us to better in a spoken English.
ಇಫ್ ಯು ಆರ್ ನಾಟ್ ಯೂಸಿಂಗ್ ದೀಸ್, ಕನ್ನಡದಲ್ಲಿ ಇದನ್ನ ತಾನೇ ಮಾಡ್ತೀವಿ ನಾವು. ಕನ್ನಡದಲ್ಲಿ ಯಾವುದೇ ವರ್ಡ್ ಬಂದ್ರೂ ವಿ ಆರ್ ಯೂಸಿಂಗ್ ದೋಸ್ ವರ್ಡ್ಸ್, ರೈಟ್. ಕನ್ನಡದಲ್ಲಿ ನಮ್ಗೆ ಗೊತ್ತಿದೆ, ಬಟ್ ಇಂಗ್ಲೀಷ್ನಲ್ಲಿ ಈ ವರ್ಡ್ಸ್ಗಳು ನಮ್ಗೆ ಗೊತ್ತಿಲ್ಲ, ಯಾವ ಥರ ಹೇಳಬೇಕು, ಕನೆಕ್ಟಿವಿಟಿ ಇಲ್ಲ. ಅದಕ್ಕೆ ಅಲ್ವಾ ನಾವು ಪ್ರಾಬ್ಲಮ್ ಆಗೋದು. ಸೊ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಇಂಗ್ಲೀಷನ್ನು ಸರೆಂಡರ್ ಆಗಿಬಿಡಿ. ಓಕೆ, ಗಿವ್ ಇನ್ ಯುವರ್ 100%, ಗಿವ್ ಯುವರ್ 100%, ರೈಟ್. ಸೊ ದಟ್ ಈಸ್ ವಾಟ್. ದೆನ್ ಕಿಕ್ ಆಫ್, ಕಿಕ್ ಆಫ್. ಓಕೆ, ಸ್ಟಾರ್ಟ್, ಕಿಕ್ ಆಫ್. ಓಕೆ, ಕಿಕ್ ಮಾಡಿ, ಗಾಡಿ ಸ್ಟಾರ್ಟ್ ಮಾಡ್ತಿರಲ್ಲ, ಕಿಕ್ ಆಫ್, ರೈಟ್. ಸೊ ಸ್ಟಾರ್ಟ್ ಗೋಯಿಂಗ್ ಅಂತ ಹೇಳಿ ಅಂದಂಗೆ, ಓಕೆನಾ. ಡೋಂಟ್ ಸ್ಟೇ, ಡೋಂಟ್ ಸ್ಟೇ, ಡೋಂಟ್ ಸ್ಟ್ಯಾಂಡ್, ಡೋಂಟ್ ಬಿ ವೇಟ್ ಫಾರ್ ಸಮಥಿಂಗ್. ಓಕೆ, ಕಿಕ್ ಆಫ್. ಓಕೆ, ಕಿಕ್ ಆಫ್ ಮೀನ್ಸ್ ವಾಟ್? ಸ್ಟಾರ್ಟ್ ಅಂತ ಅರ್ಥ. ಕೀಪ್ ಆಫ್, ಕೀಪ್ ಆಫ್, right. What is keep off? Maintain. Okay, whatever the matter you had, otherwise your friends told something, the secrets. Okay, maintain. Okay, maintain secret ಅಂತ ಹೇಳ್ದು. ಇಲ್ಲ ಅಂತಂದ್ರೆ ಯಾವುದೋ ಒಂದು ವಿಷಯ ನಡೆದಿದೆ, ಅದನ್ನ ಮೇಂಟೈನ್ ಮಾಡು, ಕೀಪ್ ಆಫ್ ಲೈಕ್ ದಿಸ್. ಓಕೆ, ಇವತ್ತಿನೇ ಮಾಡ್ತಾ ಇದೆಯಾ ಕ್ಲಾಸ್, ಇದೇ ತರ ಮಾಡ್ತಾ ಹೋಗು, ಒಳ್ಳೇದಾಗತ್ತೆ. ಕೀಪ್ ಆಫ್. ಓಕೆ, ಕೀಪ್ ಗೋಯಿಂಗ್, ರೈಟ್. ದಿಸ್ ಈಸ್ ಆಲ್ ಅಬೌಟ್ ದಟ್ ಕೀಪ್ ಆಫ್. ಓಕೆ, ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟೋಲ್ಡ್, ದ ಕಾಮನ್ phrases we learnt, and so around 20 or 25 we learned. I don't know, I didn't count. So this is all about the common phrases if you use in your sentences while you are speaking with someone, or the situations or sequence comes to be use these words or these phrases. So you can use, please use, otherwise you will not learn the English. Okay, so please try to understand these things, otherwise we can't. So I am also English medium, not a English medium student, I am a Kannada medium student. But today I am trying little bit good in English, that because of so I focus these things, right. ಯಾವುದು ಬರುತ್ತೆ, ಏನು ಹೇಳಬೇಕು, ಏನು ಬರಿಬೇಕು, ಎಲ್ಲಾನು we have to receive all the things, right. So then only we can learn something. Okay, so this is all for today class, and if you are taking help from these classes, so please mention, please get, we wanted your comments and we wanted your response, because so if we are if it is helping you, that's the most happiness to us, because we wanted that happiness. So otherwise it is not useful. So we wanted, okay, ನಮಗೆ ನಿಮ್ಮ ರೆಸ್ಪಾನ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ರೆಸ್ಪಾನ್ಸ್ ಮಾಡಿ, ಕಮೆಂಟ್ ಮಾಡಿ, ಗೊತ್ತಾಗತ್ತೆ ನೀವೇನು ವಿಚಾರ ಮಾಡ್ತಾ ಇದ್ದೀರಿ, ನಿಮ್ಗೆ ಯೂಸ್ ಆಗ್ತಿದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಸೊ ದಿಸ್ ಈಸ್ ಆಲ್ ವಿ ಆರ್ ಡೂಯಿಂಗ್, ಆ್ಯಂಡ್ ಇಲ್ಲಿಗೆ, ರೈಟ್. ಸೊ ಈ ಕ್ಲಾಸನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಮತ್ತೆ ನಾನು ಬೇರೆ ವಿಷಯ ತೊಗೊಂಡು ಬರ್ತೀನಿ, ದಟ್ ಮೇ ಬಿ ಹೆಲ್ಪ್ ಯು ಇನ್ ಯುವರ್ ಸ್ಪೋಕನ್. ಸೊ ಅದು ನಿಮಗೆ ಸ್ಪೋಕನಿಗೆ ಹೆಲ್ಪ್ ಆಗುತ್ತೆ. ಸೊ ನಾನು ಹೇಳಿದ್ದನ್ನು ಅಷ್ಟೂ ನೀವು ಒಂದು ಸ್ವಲ್ಪ ಟ್ರೈ ಮಾಡಿದರೆ ನಿಮ್ಮ ಸೆಂಟೆನ್ಸಸಲ್ಲಿ, ಸೊ ನಾನು ನಿಮ್ಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಐ ಆಮ್ ಗೋಯಿಂಗ್ ದ ಡೀಟೇಲ್ ಆನ್ ದ್ಯಾಟ್. ಓಕೆ, ಸೊ ಅದಕ್ಕೋಸ್ಕರ ಸೊ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯು ವಿಲ್ ಲರ್ನ್ ಆ್ಯಂಡ್ ಯು ವಿಲ್ ಮೇಕ್ ಅ ಸೆಂಟೆನ್ಸಸ್ ಆ್ಯಂಡ್ ಯು ವಿಲ್ ಯೂಸ್ ವೈಲ್ ಯು ಆರ್ ಸ್ಪೀಕಿಂಗ್. ಸೊ ಥ್ಯಾಂಕ್ ಯು, ಬಾಯ್ ಬಾಯ್, ಶೇರ್, ಕಮೆಂಟ್ ಆ್ಯಂಡ್ ಲೈಕ್ ಅವರ್ ಚಾನಲ್. ಥ್ಯಾಂಕ್ ಯು.